ಶ್ರೀಕೃಷ್ಣನು ತನ್ನ ಮನದರಸಿ ರಾಧೆಯನ್ನು ಎಷ್ಟು ಪ್ರೀತಿಸುತ್ತಿದ್ದನೋ ಅಷ್ಟೇ ಕೊಳಲನ್ನು ಕೂಡ ಪ್ರೀತಿಸುತ್ತಿದ್ದನು. ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಶ್ರೀಕೃಷ್ಣ ಮುರಿದು ಹಾಕಲು ಕಾರಣವೇನು? ಭಗವಾನ್ ಶ್ರೀಕೃಷ್ಣನು ಇಷ್ಟಪಡುವ ವಸ್ತುಗಳಲ್ಲಿ ಕೊಳಲು ಕೂಡ ಒಂದು. ನಾವು ಶ್ರೀಕೃಷ್ಣನ ಫೋಟೋಗಳಲ್ಲಿ, ವಿಗ್ರಹಗಳಲ್ಲಿ ಅವನು ತನ್ನ ಕೈಯಲ್ಲಿ ಕೊಳಲು ಹಿಡಿದಿರುವುದನ್ನು ನೋಡಿರುತ್ತೇವೆ. ಶ್ರೀಕೃಷ್ಣ ಯಾವಾಗಲೂ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದಿರುತ್ತಾನೆ. ಶ್ರೀಕೃಷ್ಣನು ಒಮ್ಮೆ ತನ್ನ ಕೊಳಲನ್ನು ನುಡಿಸಲು ಪ್ರಾರಂಭಿಸಿದರೆ ಬ್ರಹ್ಮಾಂಡವೇ ಭಕ್ತಿಯಲ್ಲಿ ಮುಳುಗುತ್ತಿತ್ತು. ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಶ್ರೀಕೃಷ್ಣನು ಮುರಿಯಲು ಕಾರಣವೇನು? ಇದರ ಹಿಂದಿನ ಕಾರಣವೇನೆಂಬುದನ್ನು ನೀವಿಲ್ಲಿ ತಿಳಿದುಕೊಳ್ಳಿ. ಭಗವಾನ್ ಶ್ರೀಕೃಷ್ಣನು ತನ್ನ ಕೈಯಲ್ಲಿ ಹಿಡಿದಿರುವ ಕೊಳಲನ್ನು ಪ್ರೀತಿ, ಸಂತೋಷ ಮತ್ತು ಆಕರ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅವರ ಕೊಳಲಿನ ಹೆಸರು ಮಹಾನಂದ ಅಥವಾ ಸಮೋಹಿನಿ. ಈ ಕೊಳಲಿನ ದನಿ ಎಂಥವರನ್ನಾದರೂ ಮೋಡಿಗೊಳಿಸುವ ಶಕ್ತಿಯನ್ನು ಹೊಂದಿತ್ತು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶಿವನು ಶ್ರೀಕೃಷ್ಣನ ಕೊಳಲನ್ನು ಮಹರ್ಷಿ ದದೀಚಿಯ ಮೂಳೆಗಳಿಂದ ರಚಿಸಿರುವ ಕೊಳಲು ಎನ್ನುವ ನಂಬಿಕೆಯಿದೆ. ಶಿವನು ಬಾಲಕೃಷ್ಣನನ್ನು ಭೇಟಿಯಾಗಲು ಬಂದಾಗ ಈ ಕೊಳಲನ್ನು ಅವನಿಗೆ ಉಡುಗೊರೆಯಾಗಿ ನೀಡಲಾಯಿತು. ಅಂದಿನಿಂದ ಕೃಷ್ಣನು ಈ ಕೊಳಲನ್ನು ತನ್ನೊಂದಿಗೆ ಯಾವಾಗಲೂ ಇಟ್ಟುಕೊಳ್ಳುತ್ತಿದ್ದನು. ಕಂಸನನ್ನು ಕೊಂದ ನಂತರ ಶ್ರೀಕೃಷ್ಣನು ರುಕ್ಮಣಿಯನ್ನು ಮದುವೆಯಾಗಿ ದ್ವಾರಕೆಯಲ್ಲಿ ನೆಲೆಸಲು ಹೋದನು. ಆದಾಗ್ಯೂ ರುಕ್ಮಣಿಯು ಹೆಂಡತಿಯ ಧರ್ಮವನ್ನು ಅನುಸರಿಸಿದರು ಮತ್ತು ಯಾವಾಗಲೂ ದೇವರ ಸೇವೆಯಲ್ಲಿ ತೊಡಗಿದ್ದರು. ಆದರೆ ಶ್ರೀಕೃಷ್ಣನಿಗೆ ತನ್ನ ಮನಸ್ಸಿನಿಂದ ರಾಧೆಯನ್ನು ಎಂದಿಗೂ ತೆಗೆದುಹಾಕಲು ಸಾಧ್ಯವಿಲ್ಲ. ಭಗವಾನ್ ಶ್ರೀಕೃಷ್ಣನು ತನ್ನ ಜೀವನದುದ್ದಕ್ಕೂ ತನ್ನ ಎಲ್ಲಾ ಜವಾಬ್ದಾರಿಗಳನ್ನು ಪೂರೈಸಿದನು ಮತ್ತು ಅವನ ಜೀವನದ ಕೊನೆಯ ಕ್ಷಣಗಳಲ್ಲಿ ಅವನು ರಾಧೆಯೊಂದಿಗೆ ಮತ್ತೆ ಒಂದಾದನು ಎಂದು ನಂಬಲಾಗಿದೆ. ಆದರೂ ರಾಧಾ ಮತ್ತು ಕೃಷ್ಣನ ಪ್ರೀತಿ ಇಂದಿಗೂ ಅಜರಾಮರ. ಇವರ ಪ್ರೀತಿಯನ್ನು ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ. ಹೆಚ್ಚಾಗಿ ನಾವು ಶ್ರೀಕೃಷ್ಣನೊಂದಿಗೆ ರಾಧೆ ಇರುವ ಚಿತ್ರವನ್ನು ಅಥವಾ ಫೋಟೋವನ್ನು ನೋಡಲು ಅವರಿಬ್ಬರ ನಡುವಿನ ಪ್ರೀತಿಯೇ ಕಾರಣ. ರಾಧೆಯು ತನ್ನ ಕೊನೆಯ ಸಮಯದಲ್ಲಿ ರಾಧೆಯನ್ನು ಕುರಿತು ಏನನ್ನಾದರೂ ಕೇಳಲು ಹೇಳಿದಾಗ ರಾಧೆಯು ಶ್ರೀಕೃಷ್ಣನ ಬಳಿ ಆತನ ಕೊಳಲನ್ನು ನೀಡೆಂದು ಕೇಳಿದಳು. ಕೊಳಲಿನ ನಾದ ಕೇಳಿದ ಕೂಡಲೇ ರಾಧಾ ದೇಹವನ್ನು ತೊರೆದಳು ಎನ್ನಲಾಗುತ್ತದೆ. ಶ್ರೀಕೃಷ್ಣನು ರಾಧೆಯ ಅಗಲಿಕೆಯನ್ನು ಸಹಿಸಲಾರದೆ ತನ್ನ ಕೊಳಲನ್ನು ಮುರಿದು ಎಸೆಯುತ್ತಾನೆ.